ಜನಸಾಮಾನ್ಯರಿಗೆ ಎದುರಾಗಲಿದೆ ಅಗ್ನಿ ಪರೀಕ್ಷೆ. ಜಡ್ಜ್ ಸ್ಥಾನದಲ್ಲಿ ಬರಲಿದ್ದಾರೆ ನಮ್ಮ ಬಿಗ್ ಬಾಸ್ನ ಹಳೆಯ ಘಟಾನುಘಟಿ ಸ್ಪರ್ಧಿಗಳು. ಈ 4 ಪ್ರಶ್ನೆಗೆ ಉತ್ತರಿಸಿದರೆ ಮಾತ್ರ ತೆರೆಯಲಿದೆ ಬಿಗ್ ಬಾಸ್ ಎಂಬ ದೊಡ್ಡ ಮನೆಯ ಬಾಗಿಲು. ಅಬ್ಬಾ, ಬಿಗ್ ಬಾಸ್ ಅಂದರೆ ನಮ್ಮ ಜನರಿಗೆ ಎಷ್ಟು ಇಷ್ಟ ಅಂದರೆ ಒಂದೇ ಒಂದು ಪ್ರೋಮೋ ಸಾಕು ಜನರಲ್ಲಿ ಕುತೂಹಲವನ್ನು ಹೆಚ್ಚು ಮಾಡಿಸೋಕೆ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮತ್ತೊಂದು ಪ್ರೋಮೋ ಬಿಡುಗಡೆಯಾಗಿದೆ. ಕಿಚ್ಚ ಸುದೀಪ್ ಅವರು ತಮ್ಮ ಸ್ಟೈಲಿಂದಾನೆ, ಅವರ ಒಂದು ಲುಕ್ಕಿಂದಾನೆ, ಅವರ ಒಂದು ಮಾತುಗಳಿಂದಾನೆ ಜನರ ಮನಸ್ಸನ್ನು ಸೆಳೆದಿದ್ದಾರೆ. ಕರ್ನಾಟಕ ಜನ ಯಾವತ್ತೂ ಯಾರಿಗೂ ಕಾದಿದ್ದು ಚರಿತ್ರೆಯಲ್ಲೇ ಇಲ್ಲ. ಆದರೆ ವರ್ಷಕ್ಕೆ ಒಂದೇ ಬಾರಿ ಕಾಯ್ತಾರೆ ಅಂತ ಅಂದರೆ ಆ ಒಂದೇ ಮನೆಗಾಗಿ, ಒಂದೇ ಅವಕಾಶಕ್ಕಾಗಿ. ಕೋಟಿ ಕನಸು ಹೊತ್ತು ಮತ್ತೆ ಆಟ ಶುರು ಮಾಡೋಣ ಅಂತ ಕಿಚ್ಚ ಸುದೀಪ್ ಅವರ ಮಾತು ಈ ಬಾರಿಯ ಬಿಗ್ ಬಾಸ್ ಎಷ್ಟು ಸ್ಪೆಷಲ್ ಆಗಿರಲಿದೆ ಅಂತ ತಿಳಿಸಿಕೊಡುತ್ತೆ. ಬಿಗ್ ಬಾಸ್ ಸೀಸನ್ 13ರ ಹೊಸ ಕಾನ್ಸೆಪ್ಟ್ ಅಗ್ನಿ ಪರೀಕ್ಷೆ. ಈ ಬಾರಿ ಸೆಲೆಬ್ರಿಟಿಗಳೊಂದಿಗೆ ಜನಸಾಮಾನ್ಯರು ಕೂಡ ಬರ್ತಾ ಇರೋದ್ರಿಂದ ಶೋ ಭಿನ್ನವಾಗಿ ಮೂಡಿಬರಲಿದೆ. ಹಾಗಾಗಿ ಬಿಗ್ ಬಾಸ್ 13ರ ಬಗ್ಗೆ ಕುತೂಹಲವು ಹೆಚ್ಚಾಗಿದೆ. ಅಗ್ನಿ ಪರೀಕ್ಷೆಗಾಗಿ ಜಡ್ಜ್ ಸ್ಥಾನದಲ್ಲಿ ಬರಲಿದ್ದಾರೆ ಮಾಜಿ ಸ್ಪರ್ಧಿಗಳು. ಹೌದು, ಜನಸಾಮಾನ್ಯರಿಗೆ ಶುರುವಾಗಲಿದೆ ಅಗ್ನಿ ಪರೀಕ್ಷೆ. ಬರಲಿದ್ದಾರೆ 4 ಘಟಾನುಘಟಿ ಮಾಜಿ ಸ್ಪರ್ಧಿಗಳು. ಬಿಗ್ ಬಾಸ್ ಮನೆಗೆ ಬರಲು ಜನಸಾಮಾನ್ಯರೇ ಎಷ್ಟು ಜನ ತಾವ್ಯಾಕೆ ದೊಡ್ಡ ಮನೆಗೆ ಹೋಗಬೇಕು ಅಂತ 3 ನಿಮಿಷದ ವಿಡಿಯೋನ ಮಾಡಿ ವಾಹಿನಿಗೆ ಕಳಿಸಿದ್ದಾಯಿತು. ಈಗ ಆ ಆಡಿಷನ್ಗೆ ಸಮಯ ಬಂದಿದೆ. ಈ ಒಂದು ಆಡಿಷನ್ಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಂದು ಹೆಸರಿಡಲಾಗಿದೆ. ಯಾಕೆ ಈ ಅಗ್ನಿ ಪರೀಕ್ಷೆ ಅಂದರೆ, ಈ ಬಾರಿ ಆಡಿಷನ್ನಲ್ಲಿ ಗೆದ್ದು ಆಯ್ಕೆಯಾದವರು ಮಾತ್ರ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಹೋಗ್ತಾರೆ ಎಂಬ ಮಾಹಿತಿ ಇದೆ. 3 ನಿಮಿಷದ ವಿಡಿಯೋನ ಮಾಡಿ ಕಳಿಸಿದ್ರಲ್ಲಿ ಯಾರು ಸರಿ ಅನಿಸ್ತಾರೋ ಅವರನ್ನ ಮಾತ್ರ ಆಯ್ಕೆ ಮಾಡಿ ಶಾರ್ಟ್ ಲಿಸ್ಟ್ ಆಗಿರೋದ್ರಿಂದ ಅವರನ್ನ ಮಾತ್ರ ಅಗ್ನಿ ಪರೀಕ್ಷೆ ಎಂಬ ಅಖಾಡಕ್ಕೆ ಇಳಿಸಲಿದ್ದಾರೆ ಎಂಬ ಮಾಹಿತಿ ಇದೆ. ಅಗ್ನಿ ಪರೀಕ್ಷೆ ಹೇಗಿರುತ್ತೆ ಗೊತ್ತಿಲ್ಲ, ಆದರೆ ದೈಹಿಕ ಟಾಸ್ಕ್ ಆಗಿರಲಿ, ಬುದ್ಧಿವಂತಿಕೆ ಟಾಸ್ಕ್ ಆಗಿರಲಿ, ವಿವಿಧ ರೀತಿಯ ಟಾಸ್ಕ್ಗಳು ಇರಬಹುದು ಅಂತ ಅನಿಸುತ್ತೆ. ಕಾದು ನೋಡೋಣ ಹೇಗಿರ್ಬೋದು ಅಂತ. ಈ ಅಗ್ನಿ ಪರೀಕ್ಷೆ ಎಂಬ ಒಂದು ಮಾಹಿತಿ ಬಗ್ಗೆ, ಜನಸಾಮಾನ್ಯರಿಗೆ ಇರುವ ಈ ಒಂದು ಆಡಿಷನ್ ಬಗ್ಗೆ ನಿಮಗೆ ಅನಿಸುತ್ತೋ ಕಮೆಂಟ್ ಮೂಲಕ ತಿಳಿಸಿ. ಈ ಬಾರಿ ಸೆಲೆಬ್ರಿಟಿಗಳೊಂದಿಗೆ ಜನಸಾಮಾನ್ಯರು ಕೂಡ ಬರ್ತಾ ಇರೋದ್ರಿಂದ ಬಿಗ್ ಬಾಸ್ ಶೋ ಭಿನ್ನವಾಗಿ ಮೂಡಿಬರಲಿದೆ. ಹಾಗಾಗಿ ಬಿಗ್ ಬಾಸ್ 13 ಕುತೂಹಲ ಹೆಚ್ಚು. ಇನ್ನು ವಿಶೇಷ ಅಂದರೆ, ಈ ಅಗ್ನಿ ಪರೀಕ್ಷೆಯಲ್ಲಿ ಜನಸಾಮಾನ್ಯರ ಪರೀಕ್ಷೆ ಮಾಡೋಕ್ಕೆ 4 ಜಡ್ಜ್ಗಳು ಬರಲಿದ್ದಾರೆ. ಈ ಜಡ್ಜ್ಗಳು ಯಾರಾಗಬಹುದು ಎಂಬ ಕುತೂಹಲ ತುಂಬಾನೇ ಕಾಡ್ತಾ ಇದೆ. ಈಗಾಗಲೇ ಬೇರೆ ಭಾಷೆಗಳಲ್ಲಿ ಅಗ್ನಿ ಪರೀಕ್ಷೆ ಬಗ್ಗೆ ಪ್ರೋಮೋಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇನ್ನು ಕನ್ನಡದ ಬಿಗ್ ಬಾಸ್ನಲ್ಲಿ ಆಗಸ್ಟ್ 10ರವರೆಗೆ ಕರ್ನಾಟಕದಲ್ಲೂ ಕೂಡ ಅಗ್ನಿ ಪರೀಕ್ಷೆ ಪ್ರೋಮೋ ಬರುವ ಸಾಧ್ಯತೆ ಇದೆ. ಇನ್ನು ಈ ಬಾರಿ ಎಲ್ಲದಕ್ಕೂ ಹೆಚ್ಚಿಂದೇನೆಂದರೆ, ಜಡ್ಜ್ಗಳು ಯಾರಾಗ್ಬೋದು ಅಂತ. ಬಿಗ್ ಬಾಸ್ ಶೋ ನಡೆಸೋದು ಕಿಚ್ಚ ಸುದೀಪ್ ಅವರೇ, ಆದರೆ ಅಗ್ನಿ ಪರೀಕ್ಷೆಯ ಜಡ್ಜ್ಗಳು ಬೇರೆಯವರಾಗಬಾರದು ಅನಿಸುತ್ತೆ. ಯಾರು ಜಡ್ಜ್ಗಳಾಗಿ ಬರ್ತಾರೆ, ಈ 4ರ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಅಗ್ನಿ ಪರೀಕ್ಷೆ ಎಷ್ಟು ಥ್ರಿಲ್ ಆಗಿರ್ಬೋದು ಅಂತ. ಇವರ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಎಂಬ ದೊಡ್ಡ ಮನೆಯಲ್ಲಿ ಬಳೆ ಎಂಬ ಇತಿಹಾಸವನ್ನೇ ಸೃಷ್ಟಿ ಮಾಡಿದವರು. ಇಂಥ ಒಂದು ಸೀಸನ್ ಮತ್ತೆ ರಿಪೀಟ್ ಆಗಲೂ ಇಲ್ಲ, ಮೊದಲು ಕೂಡ ಆಗಿರಲಿಲ್ಲ. ಬಿಗ್ ಬಾಸ್ ಸೀಸನ್ 10ರ ಘಟಾನುಘಟಿ ಸಂಗೀತ ಶೃಂಗೇರಿ ಅವರು. ಹೌದು, ಈ ಬಾರಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇವರು ಜಡ್ಜ್ ಆಗಲಿದ್ದಾರೆ. ವಾವ್, ಸಂಗೀತ ಶೃಂಗೇರಿಯನ್ನ ಒಮ್ಮೆ ನೆನೆಸ್ಕೊಂಡು ನೋಡಿ, ಬಿಗ್ ಬಾಸ್ ಸೀಸನ್ 10 ಹೇಗಿತ್ತು ಅಂತ. ನೆನೆಸ್ಕೊಂಡ್ರೆ ಸಾಕು ತಿಳಿತಾ ಇದೆ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ಹೇಗಿರಲಿದೆ ಅಂತ. ಈ ಒಬ್ಬಳೇ ಜಡ್ಜ್ ಸಾಕು, ಜನಸಾಮಾನ್ಯರಿಗೆ ಇದು ಖಂಡಿತವಾಗಲೂ ಅಗ್ನಿ ಪರೀಕ್ಷೆ ಆಗಿರುತ್ತೆ. ಇನ್ನು ತನ್ನ ಹಾಸ್ಯದಿಂದ, ತನ್ನ ಮಾತುಗಳಿಂದ ಜನರ ಮನಸ್ಸನ್ನ ತಲುಪಿದ ನಮ್ಮ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ. ಹೌದು, ಇವರು ಕೂಡ ಜಡ್ಜ್ ಆಗಿ ಬರಲಿದ್ದಾರೆ ಎಂಬ ಮಾಹಿತಿ ಇದೆ. ಗಿಲ್ಲಿ ಅವರು ಸೀಸನ್ 12ರಲ್ಲಿ ಹೇಗಿದ್ರು, ಹೇಗೆ ಟಕ್ಕರ್ನ ಕೊಡ್ತಾ ಇದ್ರು ಅಂತ ನಾವು ಕೂಡ ನೋಡಿದ್ವಿ. ಅವರ ಒಂದು ಹೊಸ ಶೈಲಿಯಿಂದಲೇ ಜನರ ಮನಸ್ಸನ್ನ ಗೆದ್ರು ಸೀಸನ್ 12ರ ವಿನ್ನರ್ ಆಗಿ ಹೊರಬಂದಿರೋರು. ಇವರು ಕೂಡ ಜಡ್ಜ್ ಆಗಿ ಬರಲಿದ್ದಾರೆ. ಇನ್ನು ಇಬ್ಬರ ಹೆಸರುಗಳನ್ನ ಹೇಳೋಕ್ಕೂ ಖುಷಿ ಆಗ್ತಾ ಇದೆ. ಸೀಸನ್ 10ರಲ್ಲಿ ಸಂಗೀತ ಶೃಂಗೇರಿಯವರಿಗೆ ಟಕ್ಕರ್ ಕೊಡ್ತಿದ್ದಂಥ ವ್ಯಕ್ತಿ ವಿನಯ್ ಗೌಡ, ಇವರು ಜಡ್ಜ್ ಆಗಿ ಬರಲಿದ್ದಾರೆ ಎಂಬ ಮಾಹಿತಿ ಇದೆ. ಆದರೆ ಕಾದು ನೋಡಬೇಕು ಇವರ ವಿಷಯದಲ್ಲಿ ಏನಾಗಬಹುದು ಅಂತ. ಇನ್ನೊಬ್ರು ಬಿಗ್ ಬಾಸ್ ಸೀಸನ್ 3ರ ಟ್ರೋಫಿಯನ್ನ ಗೆದ್ದವರು. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಒಬ್ಬಳೇ ಮಹಿಳೆ ಇಲ್ಲಿವರು ವಿನ್ನರ್ ಆಗಿದ್ದು, ಅವರು ಬೇರೆ ಯಾರೂ ಅಲ್ಲ, ಶ್ರುತಿ ಮೇಡಮ್ ಅವರು ಕೂಡ ಬಿಗ್ ಬಾಸ್ ಸೀಸನ್ 3ರ ವಿನ್ನರ್ ಆಗಿದ್ದು ಜಡ್ಜ್ ಆಗಿ ಬರಬಹುದು ಎಂಬ ಮಾಹಿತಿ ಇದೆ. ಆದರೆ ಇವ್ರ ವಿಷಯದಲ್ಲೂ ಏನಾಗುತ್ತೋ ಅಂತ ಕೊನೆವರೆಗೂ ಕಾದು ನೋಡೋಣ. ಈಗಾಗಲೇ ಬೇರೆ ಭಾಷೆಗಳಲ್ಲಿಯೂ ಅಗ್ನಿ ಪರೀಕ್ಷೆಗಾಗಿ ಪ್ರೋಮೋಗಳನ್ನ ಬಿಡುಗಡೆ ಮಾಡಲಾಗಿದೆ. ಕನ್ನಡದಲ್ಲೂ ಕೂಡ 7ರಿಂದ 10 ದಿನಗಳಲ್ಲಿ ಅಗ್ನಿ ಪರೀಕ್ಷೆ ಪ್ರೋಮೋ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಇನ್ನು ಯಾಕೆ ಈ ಬಾರಿಯ ಬಿಗ್ ಬಾಸ್ ಇಷ್ಟೊಂದು ಸ್ಪೆಷಲ್? ಜಿಯೋ ಹಾಟ್‌ಸ್ಟಾರ್ ಅವರು ಬಿಡುಗಡೆ ಮಾಡಿದ ಮಾಹಿತಿ, ಪ್ರತಿ ಬಾರಿಯೂ ಬಿಗ್ ಬಾಸ್ ಶೋ ಎಲ್ಲ ಲ್ಯಾಂಗ್ವೇಜಲ್ಲೂ ಒಂದೇ ರೀತಿಯಲ್ಲಿ ಶುರು ಆಗ್ತಾ ಇರಲಿಲ್ಲ. ಆದರೆ ಈ ಬಾರಿ 6 ಭಾಷೆಗಳಲ್ಲಿ ಒಮ್ಮೆಲೆ ಶುರುವಾಗಲಿದೆ.
ಇನ್ನು ಯಾವಾಗ ಬಿಗ್ ಬಾಸ್ ಶುರು ಆಗುವುದು ಅಂತ ಅಂದರೆ ಖಂಡಿತವಾಗ್ಲೂ ಬಿಗ್ ಬಾಸ್ಗಾಗಿ ಎಲ್ಲರೂ ಕಾಯ್ತಾನೆ ಇದ್ದೀವಿ. ಮೊದಲೇ ಬಿಟ್ಟ ಪ್ರೋಮೋಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅವರೇ ಹೇಳಿದಂತೆ ಈ ಬಾರಿ ಬಿಗ್ ಬಾಸ್ ಬೇಗನೆ ಶುರು ಆಗಲಿದೆ. ಸೆಪ್ಟೆಂಬರ್ 10ರ ಒಳಗೆ ಬಿಗ್ ಬಾಸ್ ಕಾರ್ಯಕ್ರಮವು 6 ಭಾಷೆಗಳಲ್ಲಿ ಒಮ್ಮೆಲೆ ಶುರು ಆಗುತ್ತೆ ಎಂಬ ಮಾಹಿತಿಗಳು ತಿಳಿದು ಬಂದಿವೆ. ಇನ್ನು ಕೇವಲ 1 ತಿಂಗಳು ಮಾತ್ರ ಇದೆ ದೊಡ್ಡ ಮನೆಯ ಆಟ ಶುರು ಆಗೋದಕ್ಕೆ. ಮತ್ತು ಕನ್ನಡದಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯು ಜಿಯೋ ಹಾಟ್‌ಸ್ಟಾರ್ನಲ್ಲಿ ಪ್ರಸಾರವಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಚಿತ್ರೀಕರಣವು ಕೂಡ ಆರಂಭವಾಗಿರಬಹುದು. ಕಾದು ನೋಡೋಣ ಯಾವಾಗ ಎಲ್ಲವೂ ಶುರು ಆಗುತ್ತೆ ಅಂತ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮಸ್ತೆ.